ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗಣೇಶ ಹಬ್ಬ ಹತ್ರಕ್ಕೆ ಬಂದಿದೆ. ಬಿಸಿ ಬಿಸಿಯಾಗಿ ಸಖತ್ತಾಗಿ ಕ್ರಂಚಿಯಾಗಿರೋಂಥ ಕರ್ಜಿಕಾಯಿ ದೇವರ ನೈವೇದ್ಯಕ್ಕೆ ಸಿಂಪಲಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಸಿಂಪಲ್, ಬರೀ ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು. ಈಗ ಒಂದು ಲೋಟದಷ್ಟು ನಾನು ಅದೇ ಅಳತೆ ತೊಗೋಬೇಕು. ನೀವು ಕಪ್ಪಲ್ಲಾರು ಓಕೆ. ಪಾಪನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ನಾನಿವಾಗ ಬೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಗಸಗಸೆ, ಆಮೇಲೆ 1-2 ಕಪ್ ಅಂತ ಲೆಕ್ಕಕ್ಕೆ ತೊಗೊಂಡಿದ್ದೀನಿ. 1-2 ಕಪ್ಪಷ್ಟು ಕೊಬ್ಬರಿ, ಆಮೇಲೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡಿ ಆದಮೇಲೆ ಇದು ನಮಗೆ ರೆಡಿ ಆಯ್ತು. ಇದು ಸ್ಟಫಿಂಗಿಗೋಸ್ಕರ. ಈಗ ನೆಕ್ಸ್ಟು ಕಲಿಸ್ಕೊಳ್ಳೋದಕ್ಕೆ 1 ಕಪ್ಪಷ್ಟು ಮೈದಾ, ಅದೇ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಆಮೇಲೆ ಅರಿಶಿಣ, ಆಮೇಲೆ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ರೆಡಿ. ಬಿಸಿ ಕಾಯಿಸಿ ಇಟ್ಕೊಂಡಿರೋಂಥ ಎಣ್ಣೆ 1-2 ಸ್ಪೂನಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ನೀಟಾಗಿ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು 10-15 ನಿಮಿಷದಷ್ಟು ರೆಸ್ಟಿಂಗಿಗೆ ಬಿಟ್ಬಿಡೋಣ. ಒಂದು 15 ನಿಮಿಷ ಆದಮೇಲೆ ಈಗ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಹೊಸ್ಕೊಳ್ಳೋಣ. ಈಗ ಚೆನ್ನಾಗಿದೆ ನೋಡಿ. ಚಪಾತಿ ಹಿಟ್ಟಿನ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಈ ಥರ ಮೋಲ್ಡ್ ಬರುತ್ತಲ್ಲ ಕರ್ಜಿಕಾಯ್ದು, ಆ ಮೋಲ್ಡನ್ನು ತೊಗೊಂಡು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಸೈಡೆಲ್ಲ ನೀರು ಸವರಿ, ಆವಾಗ ಕಚ್ಕೊಳ್ಳೋದಿಲ್ಲ, ಆಮೇಲೆ ಬಿಟ್ಕೊಳ್ಳೋದು ಇಲ್ಲ ಕೂಡ. ಆಮೇಲೆ ಆ ಸ್ಟಫಿಂಗನ್ನು ಇಟ್ಕೊಂಡು ಅದಕ್ಕೆ ಶೇಪ್ ಕೊಟ್ಟರೆ ಕರ್ಜಿಕಾಯಿ ಮಾಡಿದ್ದು ರೆಡಿ ಆಗುತ್ತೆ. ಇದನ್ನೇನಿದ್ರು ಇನ್ನು ತೇಲ್ಸ್ಕೊಳ್ಳೋದಷ್ಟೇ. ಈ ಥರ ಮೋಲ್ಡಲ್ಲಿ ಹಾಕಿ ತೆಗೆದ್ರೆ ಕರ್ಜಿಕಾಯಿ ರೆಡಿ. ತುಂಬಾ ಸಿಂಪಲಾಗಿ ಮಾಡ್ಬೋದು. ಈಗ ಇದೇ ಥರನೇ ಮಾಡಿಟ್ಕೊತ ಆದಮೇಲೆ ಎಣ್ಣೆ ಕಾಯಕ್ಕಿಟ್ಟೋಣ. ಎಣ್ಣೆ ಕಾಯೋವರೆಗೂ ನಾವು ಇವಾಗ ಮಾಡ್ಕೊತಾ ಇರೋದು. ಈ ಥರನೇ ನಾನು ಎಷ್ಟೊಂದು ಮಾಡಿ ಇಟ್ಕೊಂಡಿದ್ದೀನಿ ಈಗಾಗಲೇ. ಈಗ ಎಣ್ಣೆ ಕಾದಾಗಿದೆ. ಈಗ ಎಲ್ಲ ಬಿಡೋಣ. ಕರ್ಜಿಕಾಯಿಗಳನ್ನೆಲ್ಲ ಬಿಟ್ಟು ಮೀಡಿಯಮ್ ಸಣ್ಣೂರಿಯಲ್ಲೇ ಬೇಯಿಸಿದಷ್ಟು ಒಳಗಿರೋ ಸ್ಟಫಿಂಗ್ ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಬೇಲೆ ಮೇಲೆ ಕರ್ರಗಾಗ್ಬಿಟ್ಟು ಆಮೇಲೆ ಸ್ಟಫಿಂಗ್ ಚೆನ್ನಾಗಿ ಬೆಂದಿರಲ್ಲ. ಇದೇ ರೀತಿಯಾಗಿ ಕ್ರಂಚಿಯಾಗಿರೋಂಥ ಕರ್ಜಿಕಾಯಿ ರೆಡಿಯಾಗಿದೆ. ಎಂಜಾಯ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.